ನಮಸ್ಕಾರ, ನಾನು ಶುಭಾ. ನೇರಳೆ ಹಣ್ಣು ತಿಂದಿದ ತಕ್ಷಣ ನಾವೇನು ಮಾಡ್ತೀವಿ, ಬೀಜ ಬಿಸಾಕ್ಬಿಡ್ತೀವಿ. ಬೀಜ ಯಾವತ್ತೂ ಬಿಸಾಕಕ್ಕೆ ಹೋಗಬೇಡಿ. ಇದು ತುಂಬಾ ಬೆಲೆ ಬಾಳುತ್ತೆ. ನಾವು ಆನ್ಲೈನಲ್ಲೆಲ್ಲ ಇದು ತಗೊಳಕ್ಕೆ ಹೋದ್ರೆ ತುಂಬಾ ಹಣ ಕೊಡಬೇಕು. ಅದ್ರ ಬದಲು ನಾವೇ ನೇರಳೆ ಹಣ್ಣು ತಿಂದಿದ ತಕ್ಷಣ ಬೀಜನೂ ಒಂದು ಪ್ಲೇಟಲ್ಲೋ ಹಾಗೆ ಇಟ್ಬಿಟ್ಟಿದ್ದೀವಂದರೆ ಒಂದು 4-5 ದಿನ, ಇಲ್ಲ ಬಿಸಿಲಿಲ್ಲ ಅಂದರೆ ಒಂದು ವಾರ ಬಿಟ್ಟಿದ್ದೀರಂದ್ರೂ ಬೀಜ ಚೆನ್ನಾಗಿ ಒಣಗೋಗುತ್ತೆ. ಮತ್ತು ಮೇಲೆ ಸಿಪ್ಪೆನ ಸ್ವಲ್ಪ ನೀವು ಹಿಂಗೆ ಬೆರಳಲ್ಲಿ ಅಂದ್ರೂ ನೋಡಿ, ಒಳಗಡೆ ಒಂದು ಬೀಜ ಇರುತ್ತೆ ಗ್ರೀನ್ ಕಲರು. ಈ ಬೀಜ ನೀವು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಬೀಜ ತೋರಿಸ್ತಾ ಇದ್ದೀನಿ. ಒಂದಿಷ್ಟು ಬೀಜ ಸಿಕ್ಕಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕಂದ್ರೆ ತರ್ತರಿಯಾಗಿರಬಾರ್ದು. ಅಕಸ್ಮಾತ್ ನಮ್ಮ ಮಿಕ್ಸಿ ಜಾರಲ್ಲಿ ಅಷ್ಟು ಪೌಡ್ರ್ ಆಗಲ್ಲ ಅನ್ನೋರು ಜರಡಿ ಹಿಡ್ಕೊಬಿಡಿ. ಒಂದು ಸತಿ ಜರಡಿ ಹಿಡಿದು ಮತ್ತೆ ಹಾಕ್ಕೊಳ್ಳಿ. ನಂದು ನೋಡಿ ಚೆನ್ನಾಗಿ ಪೌಡ್ರ್ ಆಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಅಕಸ್ಮಾತಾಗಿ ನಿಮ್ಮ ಮಿಕ್ಸಿ ಜಾರಲ್ಲಿ ಆಗಲ್ಲ ಅನ್ನೋರು ಒಂದು ಸತಿ ಜರಡಿ ಹಿಡ್ಕೊಬಿಡಿ, ಪರವಾಗಿಲ್ಲ. ಈ ಪೌಡ್ರನ್ನು ಹೆಂಗೆಲ್ಲ ಬಳಸ್ಬೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನೀವೇನು ಮಾಡ್ಬೋದಂದರೆ, ಇವಾಗ ದಿನ ಅಡುಗೆ ಮಾಡ್ತೀವಿ. ಆ ಅಡುಗೆ ಮಾಡೋದ್ರೊಳಗಡೆ 1 ಸ್ಪೂನ್ ಹಾಕ್ಬಿಡಿ. ಇವಾಗ ಮಕ್ಳಿಗೆ ಗೊತ್ತಾಗಲ್ಲ ನಾವು ಹಾಕಿದ್ದೀವಿ ಅಂತ. ಇದು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ನಾವು ಅಡುಗೆ ಒಳಗೆ ಹಾಕೋದ್ರಿಂದ ಆ ಹೆಲ್ತ್ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ. ಸೆಕೆಂಡ್ ಟಿಪ್ಸು, ಇದನ್ನು ಹೆಂಗೆ ಬಳಸ್ಬೋದು ಅಂತಂದರೆ, ಒಂದು ಸ್ವಲ್ಪ ಪುಡಿನೂ ಒಂದು ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕಬ್ಬಿಣದ್ದು ಬಾಣಲಿ ಇದ್ದರೆ ಕಬ್ಬಿಣದ ಬಾಣಲಿ ಒಳಗಡೆ ಈ ಪುಡಿನೂ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡಿ. ಕಬ್ಬಿಣದ ಬಾಣಲಿನೇ ಬಳಸಬೇಕು. ನನ್ನ ಹತ್ರ ಕಬ್ಬಿಣದ ಬಾಣಲಿ ಇರಲಿಲ್ಲ, ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕಬ್ಬಿಣದ ಬಾಣಲಿ ಒಳಗಡೆ ಹಾಕಿ ಕಲಿಸ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನೀವು ರಾತ್ರಿ ಎಲ್ಲ ಬಿಟ್ಟಾಗ. ಮಾರ್ನಿಂಗು ಇವಾಗ ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಏನಾಗ್ತಾಯಿದೆ, ಬಿಳಿ ಕೂದಲು ಬಂದುಬಿಡ್ತಾಯಿದೆ. ಚಿಕ್ಕ ವಯಸ್ಸವ್ರಿಗೆ ಮಾತ್ರ ಇದು ಕೆಲಸ ಮಾಡುತ್ತೆ, ದೊಡ್ಡವ್ರಿಗೆಲ್ಲ ಚಿಕ್ಕವ್ರಿಗೆ ಬಂದುಬಿಡ್ತಾ ಇದೆ. ಇವಾಗ ಅವ್ರಿಗೆ ನೀವು ಇದನ್ನು ಹಚ್ಚಿಬಿಟ್ಟು ಮಾರ್ನಿಂಗು ಮತ್ತೆ ಏರ್ ವಾಶ್ ಮಾಡಿಬಿಡ್ಬೇಕು. ಯಾವುದೇ ಶಾಂಪೂ ಬಳಸಬಾರ್ದು. ಹಿಂಗೆ ವಾರಕ್ಕೆ 1 ಟೈಮ್ ನೀವು ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ, ಅವ್ರ ಬಿಳಿ ಕೂದಲು ಕಮ್ಮಿ ಆಗುತ್ತೆ. ಒಂದೇ ಸತಿ ಆಗಲ್ಲ, ಒಂದು ಸ್ವಲ್ಪ ದಿನ ಬಳಸಿದ ಮೇಲೇ ನಿಮಗೆ ಇದ್ರ ರಿಸಲ್ಟ್ ಬರೋದು. ಬೇಕಾದರೆ ಒಂದು ಗ್ಲಾಸ್ ತಗೋಬೇಕು, 1 ಸ್ಪೂನಷ್ಟು ಪುಡಿ ಮತ್ತು 1 ಗ್ಲಾಸ್ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲೇ ಕುಡಿಬೇಕು. ಸಕ್ಕರೆ ಕಾಯಿಲೆಯವ್ರಿಗಂತೂ ಇದು ತುಂಬಾ ಒಳ್ಳೆಯದು. ಮತ್ತು ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾವೇನು ಮಾಡ್ತೀವಿ, ನೇರಳೆ ಹಣ್ಣು ತಿಂದಿದ ತಕ್ಷಣ ಬೀಜನೆತ್ತಿ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಸ್ಟೋರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕು ನೀವು. ಇದನ್ನು ನೀವು ಗಾಜಿನ ಬಾಟಲಲ್ಲೇ ಸ್ಟೋರ್ ಮಾಡಿದ್ರೆ ಒಳ್ಳೆಯದು. ನಾನು ಅಷ್ಟೇ, ಮಾಡ್ಕೊಂಡಾಗೆಲ್ಲ ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡ್ತೀನಿ. ನೋಡಿ, ಈ ಗಾಜಿನ ಬಾಟಲಲ್ಲೇ ನಾನು ಸ್ಟೋರ್ ಮಾಡೋದು. ನೀವು ನೇರಳೆ ಹಣ್ಣು ಬೀಜ ಬಿಸಾಕಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.